ನಮಸ್ಕಾರ. ಸಾರು ನಮ್ಮ ಹಾಸ್ಪಿಟ್ಲಿಗೆ ಬಂದು ಏವಿಯನ್ ಟ್ರೀಟ್ಮೆಂಟಿಗೆ ಬಂದಿದ್ರು ಸರ್. ಏವಿಯನ್ ಟ್ರೀಟ್ಮೆಂಟಿಗೆ ಬಂದಿದ್ರು. ಇವಾಗ ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಸರ್? ಒಂದು 70% ಕಡಿಮೆ ಇದೆ ಸರ್. 10% ಕಡಿಮೆ ಆಗಿದೆ. ತಿಂಗಳು ಹೆಚ್ಚಾಗಿದೆ ಸರ್. ಈ ತಿಂಗಳು ಮೊನ್ನೆ ತಿಂಗಳು ಬ್ಯಾಗ್ ನೋವಿತ್ತು ರೀ. ಈ ತಿಂಗಳು ನೋವಿಲ್ಲ ಅಂದ್ರೆ ಈ ತಿಂಗಳು ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ. ಸೊ ಮುಖ್ಯವಾಗಿ ಏವಿಯನ್ ಕೇಸಸ್ ಅಲ್ಲಿ ಈ ಒಂದು ಏನು ಸ್ಕ್ವಾಟಿಂಗ್ ಎಕ್ಸರ್ಸೈಸ್ ಅಥವಾ ದನ್ ಲೈಕ್ ಬೈಟಕ್ ಅದನ್ನ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಸಾರು ಆರಾಮಾಗಿ ಡೈಲಿ ಎಷ್ಟು ಹೊಡಿತೀರಿ ಸರ್? ಇನ್ನೂ ನೋಡ್ಬೇಕು. ಇದು ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸಸ್ ಏವಿಯನ್ ಕೇಸಸ್ಗೆ. ದಯವಿಟ್ಟು ಯಾರೇ ಏವಿಯನ್ ಇರ್ತಕ್ಕಂಥವ್ರು ಅಥವಾ ಈವನ್ ಬ್ಯಾಕ್ ಪೈನ್ ಇರ್ತಕ್ಕಂಥವ್ರು, ಮಂಡಿ ನೋವು ಇರ್ತಕ್ಕಂಥ ಹಾಫ್ ಸ್ಕ್ವಾಟ್ಸ್ ಮಾಡಿ, ಮತ್ತೆ ಏವಿಯನ್ ಇರ್ತಕ್ಕಂಥವ್ರು ಫುಲ್ ಸ್ಕ್ವಾಟ್ಸ್ ಮಾಡಿ. ಅದು ರೇಂಜ್ ಬಂದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೋದಿಲ್ಲ, ಅದು ಬರೋವರೆಗೂ ಟ್ರೈ ಮಾಡಿ. ಖಂಡಿತವಾಗ್ಲೂ ಒಂದಿನ ನಿಮ್ ಸ್ಟಾರ್ಟಿಂಗ್ ಅಲ್ಲಿ ತರ್ಬೇಕು ಬರ್ತಿದೆ ನನಗೇನು ಕುಂದ್ರ ಬರ್ತಿಲ್ಲ, ನೆಲ್ಲಕ್ಕ ಬರ್ತಿಲ್ಲ. ಏನು ಮಾಡ್ತೀನಿ ಕಾಲು ಕಾಲು ಕಿತ್ತಲಕ್ಕೆ ಬರ್ತಿಲ್ಲ. ಮೊದಲು ವಾಕಿಂಗ್ ಮಾಡ್ತಿದ್ದೆ. ಮೊದಲು ಈಗ 6 ಕಿಲೋಮೀಟರ್ ವಾಕಿಂಗ್ ಡೈಲಿ 6 ಕಿಲೋಮೀಟರ್ ವಾಕಿಂಗ್ ಮಾಡ್ತಾರೆ. ಸ್ಪೀಡ್ ಮಾಡ್ತೀನಿ ಸರ್. ಫುಲ್ ಫಾಸ್ಟ್ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್ ಮಾಡ್ತೀರಾ? ಇದು ಬಸ್ಗೆ ಎಷ್ಟು ಮಾಡ್ತೀರಾ ಡೈಲಿ? ಬೆಸ್ಟಿಗೆ ಬಿಡ್ತೀನಿ ಡೈಲಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಮಾಡ್ತೀನಿ? ಹತ್ತು ಮಾಡಿ ಇನ್ಕ್ರೀಸ್ ಮಾಡಿ ಬಂದ್ರೆ ಲೈಫ್ ಟೈಮ್ ಮಾಡ್ತಾರೆ ಇದನ್ನ. ಬಸ್ಗೆ ಜೀವನ ಪೂರ್ತಿ ಡೈಲಿ ವಾಕಿಂಗ್ ಹೋಗಿ ಬಂದ್ರಿ. ನೀವು ಜೀವನ ಪೂರ್ತಿ ಬಸ್ಗೆ ಹೊಡಿರಿ. ವಾಕಿಂಗ್ ಮಾಡೋದು ಬಿಡೋದು ನೀವು ಬಿಡಿ, ಬಟ್ ಬಸ್ಗೆ ಅಂತ ಹೊಡಿರಿ. ನಿಮ್ಮ ಬಾಡಿಲಿ ಈ ಮಸ್ತಿ ಸೊಂಟ ನೋವು, ಇಪ್ಪು, ಏವಿಯನ್ ಇವೆಲ್ಲ ಏನಿದೆ ಸರ್. ಎಕ್ಸರ್ಸೈಸ್ ಮಾಡಿದ್ರೆ ಸ್ವಲ್ಪ ಟೈಮ್ ಬರ್ತದೆ ಸರ್. ಬಾಡಿ ಓವರಲ್ ಅದನ್ನು ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಇಷ್ಟು ವರ್ಷ ಎಕ್ಸರ್ಸೈಸ್ ಇರಲಿಲ್ಲ ಬಾಡಿ, ನೀವು ಈ ಥರ ಮೂವ್ಮೆಂಟ್ ಮಾಡಿ ತುಂಬಾ ಸ್ಲೋ ಮೂವ್ಮೆಂಟ್ ಇತ್ತಲ್ವಾ, ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಒಂದು ಮೆಗ್ನೀಷಿಯಂ ಸಪ್ಲಿಮೆಂಟ್ ಕೊಟ್ಟಿದ್ದೀನಿ. ಮತ್ತು ಡೈಲಿ ಸಾಯಂಕಾಲ ಏನು ಮಾಡಿ ಗೊತ್ತಾ, ಬೆಸ್ಟ್ ವೇ ಟು ಎಕ್ಸರ್ಸೈಸ್ ಮಾಡೋರಿಗೆ ಬಾಡಿ ಪೇನ್ ಇದೆ ಅಂದರೆ ಬೆಸ್ಟ್ ವೇ ಬಂದು ಮೆಗ್ನೀಷಿಯಂ ಇಂಟ್ಯಾಕ್ ಮಾಡಿ. ಮೆಗ್ನೀಷಿಯಮ್ಮು ಅದು ಹೊರಗಡೆ ನಿಮ್ಮಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಎಪ್ಸಮ್ ಸಾಲ್ಟ್ ಅಂತೂ ಗ್ರಂಥಿಯಲ್ಲಿ ಸಿಗುತ್ತೆ. ಆ ಎಪ್ಸಮ್ ಸಾಲ್ಟ್ನ ಬಿಸಿನೀರು ಹಾಕೊಂಡ್ಬಿಟ್ಟು ಕಾಲಿಟ್ಕೊಳ್ಳಿ ಅರ್ಧ ಗಂಟೆ. ಬಿಸಿನೀರು ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ, ಅದು ಇಟ್ಕೊಳ್ಳಿ. ಅರ್ಧ ಗಂಟೆ ಇಟ್ಕೊಂಡ್ಬಿಟ್ಟು ಇದು ಮಾಡಿ. ಮಸಲ್ಸ್ ಎಲ್ಲ ಫ್ರೀ ಆಗುತ್ತೆ. ಮೆಗ್ನೀಷಿಯಂ ಬಾಡಿ ಒಳಗೆ ಹೋದ ತಕ್ಷಣ ಮಸಲ್ ಕಂಪ್ಲೀಟ್ ಫ್ರೀ ಆಗುತ್ತೆ. ಎಸ್ ಅದನ್ನೇ ಬಿಸಿನೀರು ಕಾಲಿಟ್ಕೊಂಡು ಸಾಯಂಕಾಲ ಟೈಮ್ ಮಲಗೋಕ್ಕಿಂತ ಮುಂಚೆ, ಅಂದರೆ ಊಟ ಮಾಡಿರ್ತಾರಲ್ಲ, ಊಟ ಮಾಡಿದ್ಮೇಲೆ ಆಗುತ್ತೆ, ಊಟಕ್ಕಿಂತ ಮುಂಚೆ ಆಗುತ್ತೆ. ಸಾಯಂಕಾಲ ಟೈಮ್ ಆದರೆ ಬಟ್ 2 ಟೈಮ್ ಮಾಡಿದ್ರು ಒಳ್ಳೆ ಟೈಮ್ ಇರಲ್ಲ. ಸಾಯಂಕಾಲ ಟೈಮ್ ಮಾಡಿ. ಥ್ಯಾಂಕ್ ಯು ಸರ್.